ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ವಿಷಯ ಶಿವರಾತ್ರಿ. ಇದೇ 2025 ಫೆಬ್ರವರಿ 26ನೇ ತಾರೀಕು ಬುಧವಾರದ ದಿವಸ ಹಾಗೂ ಗುರುವಾರದ ದಿವಸ 2 ದಿನಗಳ ಕಾಲ ನಮ್ಮ ಭಾರತ ದೇಶದಲ್ಲಿ ಭಾರತಾದ್ಯಂತ ಶಿವನ ಉಪಾಸಕರು, ಶಿವನ ಭಕ್ತರು ಮತ್ತು ಎಲ್ಲ ಸನಾತನ ಹಿಂದೂ ಧರ್ಮದವರು ಆಚರಿಸುವಂತಹ ಒಂದು ವಿಶಿಷ್ಟವಾದ ಮತ್ತು ಶ್ರೇಷ್ಠವಾದ ಹಬ್ಬ. ಈ ಶಿವರಾತ್ರಿ ಏನು ಮಹತ್ವ, ಏನು ವಿಶೇಷ? ಈ ಶಿವರಾತ್ರಿಯನ್ನು ಮಹಾಶಿವರಾತ್ರಿ ಅಂತ ಕರೀತಾರೆ. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಶಿವನಿಗಾಗಿ ಆಚರಿಸುವ ಆ ರಾತ್ರಿಯನ್ನೇ ಶಿವರಾತ್ರಿ, ಮಹಾಶಿವರಾತ್ರಿ ಅಂತ ಕರೆದಿದ್ದಾರೆ. ಆ ಶಿವನಿಗಾಗಿ ನಾವು ಮಾಡುವ ಮಹಾ ಉಪಾಸನೆಯ ದಿವಸವೇ ಈ ಶಿವರಾತ್ರಿ. ಇದು ಜ್ಯೋತಿಷ್ಯ ಗ್ರಂಥಗಳ ಪ್ರಕಾರ ಪಂಚಾಂಗದಲ್ಲಿ ಮಾಘ ಮಾಸ ಅಂದ್ರೆ 11th ಮಂತ್ ಆಫ್ ದಿ ಲೂನಾರ್ ಕ್ಯಾಲೆಂಡರ್, ಕೃಷ್ಣ ಪಕ್ಷ ಅಂದ್ರೆ ಹುಣ್ಣಿಮೆಯ ನಂತರ, ತ್ರಯೋದಶಿ ಮತ್ತು ಚತುರ್ದಶಿ, ತ್ರಯೋದಶಿಯ ದಿವಸ ಉಪವಾಸ, ಚತುರ್ದಶಿಯ ದಿವಸ ಪಾರಣಿ, ಈ ರೀತಿಯಾಗಿ ಮಾಡುವಂತ, ಅಂದ್ರೆ ಹುಣ್ಣಿಮೆಯ ನಂತರ 13 ಮತ್ತು 14ನೇ ದಿವಸ ಆಚರಣೆ ಮಾಡುವಂತಹ ಒಂದು ಹಬ್ಬ. ಈ ಶಿವರಾತ್ರಿಯನ್ನ ಅವತ್ತೇ ಯಾಕೆ ಆಚರಿಸಬೇಕು? ಇದಕ್ಕೆ ಪೌರಾಣಿಕ ಹಿನ್ನೆಲೆ ಏನು ಮತ್ತು ಯಾವ ಯಾವ ಪುರಾಣದಲ್ಲಿ ಶಿವರಾತ್ರಿಯ ಬಗ್ಗೆ ಹೇಳಿದ್ದಾರೆ? ಶಿವರಾತ್ರಿಯನ್ನ ಸ್ಕಂದ ಪುರಾಣ, ಶಿವಪುರಾಣ, ಬ್ರಹ್ಮಾಂಡ ಪುರಾಣ, ಭವಿಷ್ಯೋತ್ತರ ಪುರಾಣ, ಅನೇಕ ಆಗಮ ವಿಷಯಗಳಲ್ಲಿ ಬೇರೆ ಬೇರೆ ಬಹಳಷ್ಟು ಕಡೆ ಶಿವನ ಬಗ್ಗೆ, ಶಿವರಾತ್ರಿಯ ಉತ್ಸವದ ಬಗ್ಗೆ, ಆ ಶಿವರಾತ್ರಿಯ ವೃತ್ತದಲ್ಲಿ ಯಾವ ರೀತಿ ಆಚರಣೆ ಮಾಡುವುದರಿಂದ ಏನು ಏನು ಪಾಪಗಳ ನಿವಾರಣೆಯಾಗಿ ನಮಗೆ ಏನು ಏನು ಪುಣ್ಯಗಳು, ಏನು ಏನು ಅನುಕೂಲತೆಗಳು ಆಗಲಿವೆ ಅನ್ನೋದನ್ನ ಹೇಳಿದ್ದಾರೆ. ನಮ್ಮೆಲ್ಲರಿಗೂ ತಿಳಿದ ಹಾಗೆ ಈಶ್ವರ ಸೃಷ್ಟಿಕರ್ತ ಬ್ರಹ್ಮ, ರಕ್ಷಕ ಮಹಾವಿಷ್ಣು, ಲಯಕಾರಕ ಶಿವ. ಆದರೆ ಎಷ್ಟೋ ಪುರಾಣಗಳಲ್ಲಿ ಸೃಷ್ಟಿ ಸ್ಥಿತಿ ಲಯಾದಿಗಳನ್ನು ಮೂರನ್ನೂ ತನ್ನ ಮುಷ್ಟಿಯಲ್ಲಿ ಹಿಡಿದಂತವನೇ ಶಿವ. ಆ ಶಿವನಿಗೆ ಇನ್ನೊಂದು ಹೆಸರು ಶಂಕರ. ಶಂ ಹರ ಇತಿ ಶಂಕರ. ಯಾರು ನಮ್ಮ ಸಂಕಷ್ಟಗಳನ್ನ, ದುಃಖಗಳನ್ನ, ಕಷ್ಟಗಳನ್ನ ನಿವಾರಣೆ ಮಾಡ್ತಾರೋ ಅವನೇ ಶಂಕರ. ಅಂತ ಶಂಕರನು ಮಾಘ ಮಾಸ ಕೃಷ್ಣ ಪಕ್ಷ ತ್ರಯೋದಶಿ ಹಾಗೂ ಚತುರ್ದಶಿಯ ದಿವಸ ಗಿರಿಜಾ ಕಲ್ಯಾಣ, ಗೌರಿ ಪಾರ್ವತಿಯನ್ನು ವಿವಾಹವಾದ ದಿವಸ ಮಾಘ ಬಹುಳ ಚತುರ್ದಶಿ. ಅಂದ್ರೆ ಹಿಂದಿನ ದಿವಸ ಎಲ್ಲ ಸದ್ಭಕ್ತರು, ಎಲ್ಲ ದೇವಾನುದೇವತೆಗಳು, ಗಣಗಳು ಎಲ್ಲರೂ ತ್ರಯೋದಶಿಯ ದಿವಸ ಒಂದು ಪರ್ವತದಲ್ಲಿ ಸೇರಿ ಭಗವಂತನ ಉಪಾಸನೆಯನ್ನ ಮಾಡಿ ಚತುರ್ದಶಿಯ ದಿವಸ ಆ ಶಿವಪಾರ್ವತಿಯರ ಕಲ್ಯಾಣವನ್ನ ಮಾಡ್ತಾರೆ. ಹಂಗಾಗಿ ಇವತ್ತಿಗೂ ತ್ರಯೋದಶಿಯ ದಿವಸ, ಶಿವರಾತ್ರಿಯ ದಿವಸ ಉಪವಾಸವನ್ನ ಮಾಡಬೇಕು. ಚತುರ್ದಶಿಯ ದಿವಸ ನಾವು ಪಾರಣಿಯನ್ನ ಮಾಡಿ ಸಂಭ್ರಮವನ್ನ ಆಚರಿಸಬೇಕು. ನಿಶ್ಚಕ್ರ ನೀರಾಹಾರ, ಜಲ ಉಪವಾಸ ಅಂದ್ರೆ ಆರೋಗ್ಯವಂತರು, ಶಕ್ತಿಶಾಲಿಗಳು, ಕೈಯಿಂದ ಅಂದ್ರೆ ಯಾವುದೇ ತರಹದ ಶಾರೀರಿಕ ಮಾನಸಿಕ ಪೀಡೆ ಇಲ್ಲದೆ ಇರೋರು ಒಂದು ಹನಿ ನೀರನ್ನು ಕುಡಿಯದೆ ಉಪವಾಸವನ್ನ ಮಾಡಿ ಮಾರನೆಯ ದಿವಸ ಶಿವನಿಗೆ ಪೂಜೆಯನ್ನ ಮಾಡಿ ಅಭಿಷೇಕವನ್ನ ಮಾಡಿ ಪಾರಣಿಯನ್ನ ಅಂದ್ರೆ ಭೋಜನವನ್ನ, ಉಪಹಾರವನ್ನು ಮಾಡಬೇಕು. ಅದು ಹೇಗೆ? ಯಾವುದಾದ್ರೂ ಬ್ರಾಹ್ಮಣ ಮುತ್ತೈದೆಯನ್ನು ಮನೆ ಕರೆದು ಅಥವಾ ಬ್ರಾಹ್ಮಣನಿಗೆ ಮನೆ ಕರೆದು ಅವನಿಗೆ ಆದರ ಆತಿಥ್ಯ ಭೋಜನವನ್ನು ಮಾಡಿಸಿ ತಾನು ಊಟ ಮಾಡಬೇಕು. ಮತ್ತು ಶಿವರಾತ್ರಿಯ ದಿವಸ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ದೇವರ ಪೂಜೆಯನ್ನು ಮಾಡಿ, ಅಭಿಷೇಕ ಪ್ರಿಯೋ ಶಂಕರ. ಎಲ್ಲ ದೇವತೆಗಳಿಗೂ ಒಂದು ಇಷ್ಟಾರ್ಥ ಇರ್ತದೆ. ಹಾಗೆ ಈಶ್ವರನಿಗೆ ಏನು ಇಷ್ಟಾರ್ಥ ಅಂದ್ರೆ ಅಭಿಷೇಕ. ಅವನಿಗೆ ಪ್ರಿಯವಾದದ್ದೇನು ಅಂದರೆ ಅಭಿಷೇಕ. ಅವನಿಗೆ ಅಭಿಷೇಕ ಮಾಡ್ತಾನೆ ಇರಬೇಕು. ಹಾಲಿನಿಂದ, ನೀರಿನಿಂದ, ಬೇರೆ ಬೇರೆ ಪದಾರ್ಥಗಳಿಂದ, ನವಧಾನ್ಯದಿಂದ ಅಭಿಷೇಕ ಮಾಡ್ತಾರ, ಎಳ್ಳು ಎಣ್ಣೆಯಿಂದ ಅಭಿಷೇಕ ಮಾಡ್ತಾರ, ರೋಗ ನಿವಾರಣೆಗಾಗಿ, ಶತ್ರು ಸಂಹಾರಕ್ಕಾಗಿ ಕಬ್ಬಿನ ಹಾಲು, ಇಕ್ಷುದಂಡ ರಸ ಅದರಿಂದ ಅಭಿಷೇಕ ಮಾಡ್ತಾರ. ಹಿಂಗ ವಿವಿಧ ಪದಾರ್ಥಗಳಿಂದ ಅವರಿಗೆ ಅರ್ಚನೆಯನ್ನ ಮಾಡ್ತಾರ. ಭಸ್ಮದಿಂದ, ತಿಲಾಕ್ಷತೆಯಿಂದ, ರುದ್ರಾಕ್ಷಿಯಿಂದ, ಎಕ್ಕೆ ಹೂವಿನಿಂದ, ಬಿಲ್ವ ಪತ್ರೆಯಿಂದ, ಗರಿಕೆಯಿಂದ, ವಿವಿಧವಾದ ಪುಷ್ಪಗಳಿಂದ, ಪತ್ರೆಗಳಿಂದ ಅವನನ್ನ ಅರ್ಚನೆಯನ್ನ ಮಾಡ್ತಾರೆ. ಹೀಗೆ ಅವತ್ತಿನ ದಿವಸ ಭಕ್ತಿ, ಗೀತ, ಗಾಯನ, ನೃತ್ಯ, ವಾದ್ಯ, ನಿಮಗೆ ಏನೆಲ್ಲ ಭಗವಂತ ಭಕ್ತಿಯನ್ನ ಕೊಟ್ಟಿದ್ದಾನೋ ಆ ಎಲ್ಲ ಭಕ್ತಿಯನ್ನ ಅವತ್ತಿನ ದಿವಸ ಶಿವನಿಗೆ ಸಮರ್ಪಣೆ ಮಾಡುವಂತಹ ದಿವಸ. ಮತ್ತೆ ಇನ್ನೊಂದು ಪುರಾಣಿಕ ಹಿನ್ನೆಲೆಯಲ್ಲಿ ಈ ಸಮುದ್ರ ಮಂಥನ ಆತಲ್ಲ, ಆ ಕಡೆ ರಾಕ್ಷಸರು, ದೇವತೆಗಳು ಸಮುದ್ರ ಮಂಥನ ಮಾಡಿದಾಗ ಅನೇಕ ಪದಾರ್ಥಗಳು ಆ ಸಮುದ್ರದಿಂದ ಬಂದವು. ಪಾರಿಜಾತ ಬಂತು, ಕಲ್ಪವೃಕ್ಷ, ಕಾಮಧೇನು, ಐರಾವತ, ಮಹಾಲಕ್ಷ್ಮಿ, ಹೀಗೆ ಅನೇಕ ಬಂದವು. ಅದರಲ್ಲಿ ಬಂದಿದ್ದು ಹಾಲಾಹಲ ವಿಷ,
ಆ ವಿಷವನ್ನು ಯಾರು ಪ್ರಾಶನ ಮಾಡಿದರು? ನೀಲಕಂಠ. ಮಹಾಶಿವನು ಆ ವಿಷವನ್ನು ಗಂಟಲಲ್ಲಿ ಇಟ್ಟುಕೊಂಡ, ಗಂಟಲೆಲ್ಲ ನೀಲಿ ಆಯಿತು, ಅವನು ನೀಲಕಂಠನಾದ, ಜಗತ್ತನ್ನ ವಿನಾಶದಿಂದ ರಕ್ಷಣೆಯನ್ನ ಮಾಡಿದ. ಅದು ಕೂಡ ಮಾಘ ಮಾಸ ಕೃಷ್ಣ ಪಕ್ಷ ತ್ರಯೋದಶಿ ಅಂದ್ರೆ ಶಿವರಾತ್ರಿಯ ದಿವಸ. ಮತ್ತೆ ಇನ್ನೊಂದು ಪುರಾಣದ ಹತ್ರ ಒಂದು ಉದಾಹರಣೆ ಬರ್ತದೆ. ಈ ಶಿವನು ಶರೀರ ರೂಪದಿಂದ ಲಿಂಗ ರೂಪದಲ್ಲಿ ಬದಲಾವಣೆಯಾಗಿ ಜಗತ್ತಿಗೆ ಅವನು ದರ್ಶನವನ್ನು ನೀಡಿದ್ದು ಇದೇ ಮಾಘ ಬಹುಳ ತ್ರಯೋದಶಿಯ ದಿವಸ. ಲಿಂಗ ದರ್ಶನವನ್ನು ಮಾಡಿಸಿದ. ಆಧ್ಯಾತ್ಮಿಕ, ಪಾರಮಾರ್ಥಿಕ, ಆದಿಭೌತಿಕ, ಆದಿದೈವಿಕ ಎಲ್ಲ ರೀತಿಯ ಅನುಗ್ರಹವು ಈ ಶಿವರಾತ್ರಿಯಲ್ಲಿ ಪ್ರಾಪ್ತವಾಗಲಿದೆ. ಹಾಗಾಗಿ ಶಿವರಾತ್ರಿ ಬಹಳ ವಿಶೇಷವಾದದ್ದು. ಇನ್ನು ಹೀಗೆ ನಾನು ಹೇಳ್ತಾ ಹೋದ್ರೆ ಅನೇಕ ಪೌರಾಣಿಕ ಹಿನ್ನೆಲೆಗಳು, ಉದಾಹರಣೆಗಳು ಈ ಶಿವರಾತ್ರಿಗೆ ಇದ್ದಾವೆ. ಹಾಗಾಗಿ ಶಿವರಾತ್ರಿ ಎಂದು ಯಾರೋ ಮಾತನ್ನ ಕೇಳಿ ಏನನ್ನೂ ಹೇಳದೆ, ವಿಜ್ಞಾನ ಕೂಡ ಹೇಳ್ತದ, ದ 11th ಮಂತ್ ಆಫ್ ದಿ ಲೂನಾರ್ ಕ್ಯಾಲೆಂಡರ್, ಚಂದ್ರಮಾನ ಮಾಸಾನುಸಾರವಾಗಿ 11ನೇ ತಿಂಗಳದ ಹುಣ್ಣಿಮೆಯ ನಂತರ ಪ್ರಕೃತಿಯಲ್ಲಿ ಒಂದು ವಿಕೋಪ, ಪ್ರಚಲಿತತೆ, ಒಂದು ವಿಶೇಷವಾದ ವ್ಯತ್ಯಾಸ, ಕುತೂಹಲ ಆ ಪ್ರಕೃತಿಯಲ್ಲಿರ್ತದ, ಒಂದು ಚಂಚಲತೆ ಪ್ರಕೃತಿಯಲ್ಲಿರ್ತದ. ಮಾಘ ಬಹುಳ ತ್ರಯೋದಶಿಯ ದಿವಸ ಯಾರು ರಾತ್ರಿ ಮಲಗಬಾರದು. ಇಡೀ ರಾತ್ರಿ ಜಾಗರಣೆಯನ್ನ ಮಾಡಿ ಶಿವಸ್ತುತಿಯನ್ನ ಮಾಡಬೇಕು. ಶಿವನಿಗೆ ಪ್ರಿಯವಾದ ವಸ್ತುಗಳನ್ನ, ದ್ರವ್ಯಗಳನ್ನ ಭಗವಂತನಿಗೆ ಸಮರ್ಪಿಸಿ ಪ್ರದಕ್ಷಿಣೆ ನಮಸ್ಕಾರ, ಗಾಯನ, ಗೀತ, ನೃತ್ಯ, ವಾದ್ಯ, ವಿವಿಧ ಸೇವೆಗಳನ್ನ ಸಲ್ಲಿಸಿ ನಮ್ಮ ಜನ್ಮ ಜನ್ಮಾಂತರೆಯ ಪಾಪವನ್ನು ಕಳೆದುಕೊಳ್ಳಬೇಕು. ಈ ವರ್ಷ ಶಿವರಾತ್ರಿಯ ದಿವಸ ಯಾರಿಗೆ ಉದ್ಯೋಗ ಇಲ್ಲ, ಯಾರಿಗೆ ಆರ್ಥಿಕ ಸ್ಥಿತಿ ಸರಿ ಇಲ್ಲ, ಯಾರಿಗೆ ಸಂತಾನ ಇಲ್ಲ, ಯಾರಿಗೆ ವಿವಾಹಿಕ ಸುಖ ಇಲ್ಲ, ಯಾರಿಗೆ ಅನಾರೋಗ್ಯ ಅದ, ಯಾರಿಗೆ ಶತ್ರುಬಾಧೆ ಅದ, ಯಾರಿಗೆ ಮಾನಸಿಕ ಹಿಂಸೆ ಅದ, ಎಲ್ಲವರು ಪರೀಕ್ಷೆ ಮಾಡಿ ನೋಡಿ. ಶಿವನ ಅಷ್ಟೋತ್ತರವನ್ನು ಹೇಳಿ, ಶಿವನ ವಿವಿಧ ಸ್ತೋತ್ರವನ್ನು ಶ್ರದ್ಧೆಯಿಂದ, ನಂಬಿಕೆಯಿಂದ, ಭಕ್ತಿಯಿಂದ ಮಾಡಿ ನೋಡಿ. ತ್ರಯೋದಶಿಯ ದಿವಸ 26ನೇ ತಾರೀಕು ಉಪವಾಸವನ್ನು ಮಾಡಿ, 27 ದೇವರ ಪೂಜೆಯನ್ನು ಮಾಡಿ, ಅಭಿಷೇಕವನ್ನು ಮಾಡಿ, ಪಾರಣೆಯನ್ನು ಅಂದ್ರೆ ಏನಾದರೂ ಪ್ರಸಾದವನ್ನು ಸ್ವೀಕಾರ ಮಾಡಿ. ನಿಶ್ಚಿತವಾಗಿ ಈ ಶಿವರಾತ್ರಿ ನಿಮಗೆ ವಿಶೇಷವಾದ ಉಡುಗೊರೆ ಫಲವನ್ನ ನೀಡಲಿದೆ. ಎಲ್ಲರಿಗೂ ಈ ಶಿವರಾತ್ರಿ ಶುಭವನ್ನು ಉಂಟು ಮಾಡಲಿ, ಎಲ್ಲರಿಗೂ ಶ್ರೇಯಸ್ಸನ್ನು ತರಲಿ, ಎಲ್ಲರಿಗೂ ಶುಭವನ್ನ ಆಗಲಿ ಅಂತೇಳಿ ನಾನು ಈಶ್ವರನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇನೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ, ಧನ್ಯವಾದಗಳು.